ಕೂಗಳತೆ ದೂರದಲ್ಲಿರುವ ಹೆಬ್ಬಸಲೆ ರಸ್ತೆ ಇದುವರೆಗೂ ಜಲ್ಲಿ ಡಾಂಬರನ್ನೇ ಕಂಡಿಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ, ವಾಹನ ಸವಾರರಿಗೆ, ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರೆ ನೀವು ನಂಬ್ತೀರಾ? ನಂಬಲೇಬೇಕು. ಹಾಗಾದ್ರೆ ಬನ್ನಿ, ಇಲ್ಲೊಂದು ಸ್ಟೋರಿ ಇದೆ, ನೋಡೋಣ. ಪಟ್ಟಣದ ಚಂಪಕನಗರದ ಟೋಲ್ಗೇಟ್ನಿಂದ ಹೆಬ್ಬಸಲೆ ಕಡೆಗೆ ಹೋಗಲು ಯಾರಾದರೂ ಗೂಗಲ್ ಮ್ಯಾಪ್ ಹಾಕಿದರೆ ಟೋಲ್ಗೇಟ್ನಿಂದ ರೋಟರಿ ಶಾಲೆಯ ಮೂಲಕ ರೈಲ್ವೆ ಸ್ಟೇಷನ್ ದಾರಿಯನ್ನು ತೋರಿಸುತ್ತದೆ. ಈ ದಾರಿಯಲ್ಲಿ ಯಾರಾದರೂ ಪ್ರಯಾಣಿಸಿದರೆ ಸಕಲೇಶಪುರ ಪಟ್ಟಣ ಇಷ್ಟೊಂದು ಹಿಂದುಳಿದಿದೆ ಎಂಬ ಭಾವನೆ ಮೂಡುತ್ತದೆ. ರೋಟರಿ ಶಾಲೆಯಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗುವ 200 ಮೀಟರ್ ರಸ್ತೆಯಲ್ಲಿ ಸಂಚರಿಸಿದರೆ ಯಾವುದೋ ಹಳ್ಳಿಗಾಡಿನ ರೋಡಿನಲ್ಲಿ ಜಟಕಾ ಬಂಡಿ ಹತ್ತಿ ಸವಾರಿ ಮಾಡಿದಂತೆ ಆಗುತ್ತದೆ. ಅಷ್ಟರ ಮಟ್ಟಿಗೆ ಇರುತ್ತದೆ. ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳು, ಮೇಲೆದ್ದಿರುವ ದೊಡ್ಡ ದೊಡ್ಡ ಕಲ್ಲುಗಳಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಈ ರಸ್ತೆ ರೈಲ್ವೆ ನಿಲ್ದಾಣ ಹಾಗೂ ಹೆಬ್ಬಸಲೆ ಹೆನಲಿ ಕೃಷ್ಣಪುರದ ಮೂಲಕ ಗಾಣದಹೊಳೆಯ ಮೂಡಿಗೆರೆ ರಸ್ತೆ ಹಾಗೂ ಇನ್ನೊಂದು ಕಡೆಯಿಂದ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ಹಾಗೂ ಮೂಡಿಗೆರೆ ರಸ್ತೆ ಕೂಡಿಕೊಳ್ಳುತ್ತದೆ. ರೈಲ್ವೆ ನಿಲ್ದಾಣದಿಂದ ಮೂಡಿಗೆರೆ ರಸ್ತೆವರೆಗೂ ಎತ್ತಿನಹೊಳೆ ಯೋಜನೆಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ. ಆದರೆ ರೈಲ್ವೆ ಅಂಡರ್ ಪಾಸ್ನಿಂದ ಚಂಪಕನಗರದ ಮೂಲಕ ಬಿಎಂ ರಸ್ತೆ ಕಲ್ಪಿಸುವ ಈ ರಸ್ತೆ ಇದುವರೆಗೂ ಜಲ್ಲಿಯನ್ನೇ ನೋಡಿಲ್ಲ. 200 ಮೀಟರ್ ದೂರದಲ್ಲಿ ಇರುವ ರೋಟರಿ ಶಾಲೆಗೆ ಈ ಭಾಗದಿಂದ ಹಲವಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಈ ಮಾರ್ಗದಲ್ಲಿ ಸಂಚರಿಸಬೇಕು. ಹಾಗೂ ವಾಹನದಲ್ಲಿ ಬಂದರೆ ಪೋಷಕರು ವಾಹನವನ್ನು ರೈಲ್ವೆ ಅಂಡರ್ ಪಾಸ್ ಹತ್ತಿರ ನಿಲ್ಲಿಸಿ ಮಕ್ಕಳನ್ನು ಶಾಲೆಯವರೆಗೆ ನಡೆಸಿಕೊಂಡೇ ಹೋಗಲೇಬೇಕು. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಮುಂಜಾನೆ ವೃದ್ಧರು ಸೇರಿದಂತೆ ನೂರಾರು ಮಂದಿ ವಾಕಿಂಗ್ ಮಾಡಲು ಬರುತ್ತಾರೆ. ಈ 200 ಮೀಟರ್ ರಸ್ತೆಯಲ್ಲಿ 40 ರಿಂದ 60 ವರ್ಷದ ವಯಸ್ಸಿನವರು ವಾಕಿಂಗ್ ಮಾಡುವಾಗ ಗುಂಡಿಗಳಿಗೆ ಕಾಲಿಟ್ಟರೆ ಕೈಕಾಲು ಮುರಿದುಕೊಂಡು ಹಾಸಿಗೆ ಹಿಡಿಯುವಂತ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಈ ರಸ್ತೆಯಲ್ಲಿ ಅಕ್ಕಪಕ್ಕದ ಮನೆಯವರು ಇದುವರೆಗೂ ಚಂಪಕನಗರಕ್ಕೆ ಹೋಗಬೇಕಾದರೆ ರೈಲ್ವೆ ನಿಲ್ದಾಣದ ಲಕ್ಷ್ಮೀಪುರ ಮುಖಾಂತರ ಹೋಗಬೇಕು. ಇನ್ನು ಈ ರಸ್ತೆಯಲ್ಲಿ 20ಕ್ಕೂ ಹೆಚ್ಚು ಹೆಬ್ಬಸಲೆ ಹಾಗೂ ಎನಲಿ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿನಿತ್ಯ ನಡೆದುಕೊಂಡೇ ಹೋಗುತ್ತಾರೆ. ಕಾರಣ 2 ಕಿಲೋಮೀಟರ್ಗಳಿಂದ ತಮ್ಮ ಬೈಕಿನಲ್ಲಿ ಅಥವಾ ವಾಹನಗಳಲ್ಲಿ ಮಕ್ಕಳನ್ನು ಶಾಲೆಗೆ ಬಿಡಲು ಬಂದ ಪೋಷಕರಿಗೆ ಕೇವಲ 200 ಮೀಟರ್ ಗಾಡಿಯನ್ನು ಹತ್ತಿಸಲಾಗದೆ ಮಕ್ಕಳನ್ನು ಅಲ್ಲೇ ನಿಲ್ಲಿಸಿ ನಡೆದುಕೊಂಡು ಹೋಗುವಂತೆ ಹೇಳುತ್ತಾರೆ. ಬೇಸಿಗೆ ಕಾಲದಲ್ಲಿ ಹೇಗೂ ಬಿದ್ದ ಗುಂಡಿಗಳನ್ನು ದಾಟಿಕೊಂಡು ಹೋಗುವ ವಿದ್ಯಾರ್ಥಿಗಳು, ಮಳೆಗಾಲದಲ್ಲಿ ರಸ್ತೆಯ ಮೇಲಿಂದ ಜೋರಾಗಿ ಹರಿದು ಬರುವ ನೀರು ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ಮಕ್ಕಳನ್ನು ಮಳೆ ನಿಲ್ಲುವವರೆಗೂ ಶಾಲೆಯಲ್ಲಿ ಅಥವಾ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಲ್ಲುವಂತೆ ಮಾಡುತ್ತದೆ. ಶಾಲೆಗೆ ಹೋಗಲು ಟೈಮ್ ಆಗಿದ್ದರೆ ಮಕ್ಕಳಂತೂ ಈ ರಸ್ತೆಯಲ್ಲಿ ಓಡಿ ಹೋಗುವಂತಹ ಪ್ರಸಂಗವೇ ಇಲ್ಲ. ಅಷ್ಟರ ಮಟ್ಟಿಗೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಾಗೂ ಇದರ ಮಧ್ಯೆ ಬೀದಿ ನಾಯಿಗಳ ಕಾಟ ಬೇರೆ. ನಾಯಿಗಳು ಬಂದು ಸಮಯದಲ್ಲಿ ಓಡಿ ಹೋಗುವ ವಿದ್ಯಾರ್ಥಿಗಳು ಬಿದ್ದು ಗಾಯ ಮಾಡಿಕೊಂಡಿರುವ ಘಟನೆ ನಡೆಯುತ್ತಲೇ ಇರುತ್ತವೆ. ಎಷ್ಟೋ ವಾಹನಗಳ ಚಾಲಕರು ಗೂಗಲ್ ಮ್ಯಾಪ್ನಿಂದ ಈ ರಸ್ತೆಯಲ್ಲಿ ಬರುವವರು ರಾತ್ರಿಯ ಸಮಯದಲ್ಲಿ ಬಂದು ವಾಹನಗಳನ್ನು ಅಕ್ಕಪಕ್ಕದಲ್ಲಿರುವ ಗುಂಡಿಗಳಿಗೆ ಇಳಿಸಿ ರಾತ್ರಿ ಅಲ್ಲಿಯೇ ಇದ್ದು ಕ್ರೇನ್ ಮೂಲಕ ಹಾಗೂ ಅಕ್ಕಪಕ್ಕದ ಮನೆಯವರ ಸಹಾಯದಿಂದ ವಾಹನವನ್ನು ಮೇಲಕ್ಕೆ ಎತ್ತಿ ವಾಹನವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ರಸ್ತೆ ಮಧ್ಯೆ ಸಕಲೇಶಪುರ ನಗರಕ್ಕೆ ನೀರು ಸರಬರಾಜು ಮಾಡುವ ದೊಡ್ಡ ಪೈಪ್ ಇದ್ದು, ಈ ಪೈಪ್ ಇರುವ ಜಾಗದಲ್ಲಿ ಮಣ್ಣು ಕೊಚ್ಚಿ ಹೋಗಿ ರಸ್ತೆ ಮಧ್ಯದಲ್ಲಿ ಚರಂಡಿಯಾಗಿದೆ. ಇನ್ನು ಸ್ವಲ್ಪ ಮಣ್ಣು ಕೊಚ್ಚಿ ಹೋದರೆ ಪೈಪ್ ಕಾಣಿಸಿಕೊಳ್ಳುತ್ತದೆ. ಇದರಿಂದ ದೊಡ್ಡ ವಾಹನಗಳು ಅಪ್ಪಿತಪ್ಪಿ ಬಂದರೆ ಪೈಪ್ ಒಡೆದು ಹೋಗಬಹುದು. ಆಗ ಇಡೀ ಸಕಲೇಶಪುರ ನಗರಕ್ಕೆ ನೀರು ಇಲ್ಲದಂತಾಗುತ್ತದೆ. ಇನ್ನು ಸಂಜೆಯಂತೂ ಈ ರಸ್ತೆಯಲ್ಲಿ ಮಕ್ಕಳು ಹಾಗೂ ವೃದ್ಧರು ನಡೆದುಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಮಳೆಗಾಲದಲ್ಲಿ 2 ಕಡೆ ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ರಸ್ತೆಯಲ್ಲಿ ಹರಿಯುವುದರಿಂದ ವಾಹನಗಳು ಹಾಗೂ ಜನರು ತಿರುಗದಂತೆ ಆಗಿದ್ದು, ವಿದ್ಯಾರ್ಥಿಗಳು ಸೇರಿದಂತೆ ವೃದ್ಧರು ಹಾಗೂ ಈ ರಸ್ತೆಯಲ್ಲಿ ವಾಸವಿರುವ ನಾಗರಿಕರು ಇಷ್ಟು ವರ್ಷಗಳಾದರೂ ರಸ್ತೆಯನ್ನು ಮಾಡಿಕೊಡಲು ಮನಸ್ಸು ಮಾಡದೆ ಜನಪ್ರತಿನಿಧಿಗಳಿಗೆ ಇಡಿಶಾಪ ಹಾಕುತ್ತಿದ್ದಾರೆ. ಇಷ್ಟೆಲ್ಲ ಉಪಯೋಗವಿರುವ ಈ ರಸ್ತೆಯನ್ನು ಇದುವರೆಗೂ ಯಾವ ಜನಪ್ರತಿನಿಧಿಗಳಿಗಾಗಲಿ ಅಧಿಕಾರಿಗಳ ಗಮನಕ್ಕೆ ಬೀಳದೆ ಇರುವುದು ಮತದಾನ ಮಾಡಿದ ನಾಗರಿಕರಲ್ಲಿ ಇಷ್ಟೆಲ್ಲ ಉಪಯೋಗವಿರುವ ಈ ರಸ್ತೆಯನ್ನು ಇದುವರೆಗೂ ಯಾವ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳ ಗಮನಕ್ಕೆ ಬೀಳದೆ ಇರುವುದು ಮತದಾನ ಮಾಡಿದ ನಾಗರಿಕರಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ. ಅನೇಕ ಬಾರಿ ಈ ರಸ್ತೆಯನ್ನು ಸರಿಪಡಿಸುವಂತೆ ಅಥವಾ ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಹೆಬ್ಬಸಲೆ ಹಾಗೂ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ಯಾರೂ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಅಲ್ಲದೆ ಇದುವರೆಗೂ ಜನಪ್ರತಿನಿಧಿಗಳಾಗಿರುವ ಎಂಎಲ್ಎಗಳು ಮುಖ ಮಾಡದೇ ಇರುವುದು ನಾಗರಿಕರಲ್ಲಿ ಇನ್ನಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಅನುದಾನವಿಲ್ಲದಿದ್ದರೂ ನಾಗರಿಕರ ಸಮಸ್ಯೆಯನ್ನು ಆಲಿಸುವ ಶಾಸಕರು ಬೇಗ ಭೇಟಿ ನೀಡಬೇಕು. ನಿಜವಾದ ಸಮಸ್ಯೆಯನ್ನು ಅವರು ಅರ್ಥ ಮಾಡಿಕೊಂಡರೆ ಯಾವುದಾದರೂ ಅನುದಾನದಲ್ಲಿ 200 ಮೀಟರ್ ರಸ್ತೆಯನ್ನು ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇವರಿಗೆ ರಸ್ತೆಯನ್ನು ಮಾಡಿಕೊಡಬೇಕೆಂಬ ಮನಸ್ಸು ಅವರಲ್ಲಿರಬೇಕಷ್ಟೇ ಎಂದರು. 200 ಮೀಟರ್ ರಸ್ತೆಯನ್ನು ಶಾಸಕರಾದ ಸಿಮೆಂಟ್ ಮಂಜುರವರು ಯಾವುದಾದರೂ ಅನುದಾನದಲ್ಲಿ ಮಾಡಿಸಿಕೊಟ್ಟಲ್ಲಿ ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ತುಂಬಾ ಅನುಕೂಲವಾಗಲಿದ್ದು ಅದನ್ನು ಮಾಡುವ ಮನಸ್ಸು ಮಾಡಬೇಕೆಂದು ಈ ರಸ್ತೆಯ ಅಕ್ಕಪಕ್ಕದ ಮನೆಯ ನಾಗರಿಕರು ಹಾಗೂ ಪ್ರತಿದಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ವಿದ್ಯಾರ್ಥಿಗಳ ಅಳಲು. ದಯಮಾಡಿ ಹಳೆ ಶಾಸಕರ ಹಾದಿಯನ್ನು ಹಿಡಿಯದೆ ಅಭಿವೃದ್ಧಿಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಶಾಸಕರು ಈ ರಸ್ತೆಯ ಸಮಸ್ಯೆಯತ್ತ ಗಮನ ಹರಿಸಿ ಎಂಬುದು ನಮ್ಮ ಆಶಯ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. 9ನೇ ತರಗತಿ ವಿದ್ಯಾರ್ಥಿನಿ ಚೈತನ್ಯ ಮಾತನಾಡಿ, ನಾನು ಈ ರಸ್ತೆಯಲ್ಲಿ 1ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಶಾಲೆಗೆ ಹೋಗುತ್ತಿದ್ದೇನೆ. ಈ ಮಣ್ಣು ಅಂಟು ಮಣ್ಣು ಆಗಿರುವುದರಿಂದ ಜಾರಿ ಬಿದ್ದಿದ್ದೇನೆ ಹಾಗೂ ಈ ರಸ್ತೆಗೆ ಚರಂಡಿ ಇಲ್ಲದ ಕಾರಣ ಚರಂಡಿ ನೀರು ರಸ್ತೆಯಲ್ಲಿ ಬರುವುದರಿಂದ ಶೂ ಗಲೀಜು ಆಗುತ್ತದೆ. ನಾನು ಮನೆಗೆ ಹೋದಾಗ ನೀನು ಆಟವಾಡಿ ಬಿದ್ದು ಬಂದಿದ್ದೀಯಾ ಅಂತ ಅಮ್ಮ ಬೈಯುತ್ತಾರೆ. ದಯಮಾಡಿ ಈ ರಸ್ತೆಯನ್ನು ಸರಿ ಮಾಡಿಕೊಡಿ ಎಂದರು.
ನನ್ನ ಹೆಸರು ಚೈತನ್ಯ. ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ರಸ್ತೆ ಎಲ್ಲ ಒಂಥರ ಆಗಿದೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ ತನಕ ಹೋಗ್ಬೇಕಾದ್ರೂ ಇಲ್ಲೆಲ್ಲ ಸ್ವಲ್ಪ ಮಣ್ಣು ಜಾರುತ್ತೆ, ಮತ್ತು ಚರಂಡಿ ನೀರೆಲ್ಲ ರೋಡ್ ಮೇಲೆ ಬರುತ್ತೆ. ಆಮೇಲೆ ಅಲ್ಲಿಂದ ಒಂದೆರಡು ಸತಿ ಬಿದ್ದಿದ್ದೀನಿ. ಅಮ್ಮ ಹೇಳ್ತಾರೆ ಗಲೀಜು ಬಂದಿದ್ದೆ ಬಟ್ಟೆ ಆಟ ಆಡಿ ಅಂತ, ಆದರೆ ಅದು ಬಿದ್ದಿರೋದು. ಸೊ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನಾವು ಇಲ್ಲೇ ಹೋಗ್ತೀವಿ, ಚರಂಡಿ ನೀರೆಲ್ಲ ಇಲ್ಲೇ ಬರುತ್ತೆ, ಶೂಸ್ ಎಲ್ಲ ಗಲೀಜಾಗುತ್ತೆ. ಅದಕ್ಕೆ ರಸ್ತೆ ಸ್ವಲ್ಪ ಸರಿ ಮಾಡಿ ಅಂತ ಹೇಳ್ತೀವಿ. ವಾಕಿಂಗ್ ಬರುವ ಚಂಪಕನಗರದ ಸ್ಥಳೀಯ ನಿವಾಸಿ ಸಿಲ್ವಸ್ಟರ್ ಸಾಲ್ಡನ್ ಮಾತನಾಡಿ, ನಾನು ಸುಮಾರು 25 ವರ್ಷದಿಂದ ಈ ರಸ್ತೆಯಲ್ಲಿ ಹೋಗುತ್ತಿದ್ದು, ಈ ರಸ್ತೆ ಮೊದಲು ಕಾಲುದಾರಿ ರೀತಿ ಇತ್ತು, ಈಗ ಅಗೆದು ರಸ್ತೆ ಮಾಡಿದ್ದಾರೆ. ಮಳೆಯಿಂದ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಈ ರಸ್ತೆ ರೈಲ್ವೆ ನಿಲ್ದಾಣ, ಹೆನಲಿ ಹೆಬ್ಬಸಾಲೆಗೆ ಹೋಗಲು ಹತ್ತಿರದ ರಸ್ತೆ. ಗೂಗಲ್ ಮ್ಯಾಪ್ನಲ್ಲಿ ಸರ್ಚ್ ಮಾಡಿ ನೋಡಿದರೆ ಇದೇ ರಸ್ತೆಯನ್ನು ತೋರಿಸುತ್ತದೆ. ಈ ದಾರಿಯಲ್ಲಿ ವಾಹನಗಳು ಇರಲಿ, ಮನುಷ್ಯರು ಹೋಗಲು ಸಾಧ್ಯವಿಲ್ಲ. ದಯಮಾಡಿ ಈ ರಸ್ತೆ ಹಾಗೂ ಚರಂಡಿಯನ್ನು ಸರಿಪಡಿಸಿ ಎಂದು ಸಕಲೇಶಪುರ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರು ಹಾಗೂ ಪುರಸಭಾ ಅಧ್ಯಕ್ಷರಲ್ಲಿ ಮನವಿ ಮಾಡಿದರು. ನಮಸ್ಕಾರ, ನನ್ನ ಹೆಸರು ಸಿಲ್ವೆಸ್ಟರ್ ಸಲ್ಡಾನ. ನನ್ನ ಮನೆ ಇಲ್ಲೇ ರೋಟರಿ ಸ್ಕೂಲ್ ಕೆಳಗಡೆ ಗೇಟ್ ಹತ್ರ ಕೆಳಗಡೆ ಮನೆ. ನಾನು ಸುಮಾರು 25 ವರ್ಷದಿಂದ ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ನಮಗೆ ರೈಲ್ವೆ ಸ್ಟೇಷನಿಗೆ ಹೋಗ್ಲಿಕ್ಕೂ, ಎನ್ಲಿ ಹೋಗ್ಲಿಕ್ಕೂ, ಎಪ್ಸಾಲೆ ಹೋಗ್ಲಿಕ್ಕೂ ಇದು ಹತ್ತಿರದ ದಾರಿ. ಇಡೀ ಗೂಗಲ್ ಲೊಕೇಶನ್ ಇದೇ ದಾರಿ ತೋರಿಸ್ತಾ ಇದೆ. ಇಲ್ಲಿ ಒಂದು ಚರಂಡಿ ಇಲ್ಲ, ರೋಡಿನ ವ್ಯವಸ್ಥೆ ಸರಿ ಇಲ್ಲ. 25 ವರ್ಷದಿಂದ ಈ ರೋಡ್ ಇದೇ ಥರ ಇದೆ. ಮುಂಚೆ ಕಾಲ್ದಾರಿ ಹಂಗಿತ್ತು, ಈಗ ಸ್ವಲ್ಪ ಅಗದು ರೋಡ್ನಂಗೆ ಮಾಡಿದ್ದಾರೆ. ಮಳೆಗಾಲದಲ್ಲಿ ಪೂರ್ತಿ ಕೊಚ್ಚೋಗಿ ರೋಡು ಅವಸ್ಥೆನೇ ಇಲ್ಲಿ ಬರೋ ಥರ ಇಲ್ಲ, ಮನುಷ್ಯ ಓಡಾಡೋ ಥರ ರೀತಿಯಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಹಾಗೂ ರೋಡು ಕಾಂಕ್ರೀಟ್ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳ್ಬಿಟ್ಟು ಈಗಿನ ನಮ್ಮ ಶಾಸಕರಾದಂಥ ಶ್ರೀಮಾನ್ ಮಂಜೂರವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೂ ಮುನ್ಸಿಪಲ್ ಆಫೀಸರ್ಗಳಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಇದೊಂದು ರೋಡಿನ ವ್ಯವಸ್ಥೆ ಮಾಡಿಕೊಡಿ. ಈ ರಸ್ತೆಯಲ್ಲಿ ವಾಕಿಂಗ್ಗೆ ಬರುವ ರತನ್ ಮಾತನಾಡಿ, ಕಳೆದ 15 ವರ್ಷಗಳಿಂದ ವಾಕಿಂಗ್ ಬರುತ್ತಿದ್ದೇನೆ. ಮೊದಲು ಈ ರಸ್ತೆ ಕಾಲುದಾರಿ ರೀತಿ ಇತ್ತು. ಇಷ್ಟು ವರ್ಷ ಕಳೆದರೂ ರಸ್ತೆ ಸರಿಯಾಗಿಲ್ಲ, ಮೊದಲಿಗಿಂತ ಇನ್ನೂ ಹಾಳಾಗಿದೆ. ಈ ರಸ್ತೆ ರೈಲ್ವೆ ನಿಲ್ದಾಣಕ್ಕೆ ಹೋಗಲು ಹತ್ತಿರದ ರಸ್ತೆ. ಈ ರಸ್ತೆಯಲ್ಲಿ ವಾಹನಗಳು ಹೋಗಲು ಸಾಧ್ಯವಾಗದೆ ಸುತ್ತಿ ಬಳಸಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ಎಷ್ಟು ಮಣ್ಣು ಹಾಕಿದರೂ ಸಹ ಕೊಚ್ಚಿಕೊಂಡು ಹೋಗುತ್ತದೆ. ಈ ರಸ್ತೆಯಲ್ಲಿ ನಾನು ಎಷ್ಟು ವಾಹನಗಳು ಬಿದ್ದಿರುವುದನ್ನು ಕಣ್ಣಾರೆ ನೋಡಿದ್ದೇನೆ. ದಯಮಾಡಿ ವಾಹನಗಳು ಸಂಚರಿಸಲು ಇರಲಿ, ನಾವು ನಡೆದುಕೊಂಡು ಹೋಗಲು ಈ ರಸ್ತೆಯನ್ನು ಸರಿಪಡಿಸಿಕೊಡಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. 15 ವರ್ಷದಿಂದ ಇಲ್ಲಿ ರೋಡಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಆಗ ಒಂಥರ ಕಾಲ್ದಾರಿ ಹೆಂಗಿತ್ತು, ಈಗ ಹೆಚ್ಚು ಕಡಿಮೆ 15 ವರ್ಷದ ಮೇಲೆ ಆದ್ರೂ ಅದೇ ಥರ ಇದೆ. ಮತ್ತು ಗುಂಡಿ ಜಾಸ್ತಿ ಆಗಿ ಸುಮಾರು ಜನ ವೆಹಿಕಲಲ್ಲಿ ಬೀಳೋದು ನೋಡಿದ್ದೀನಿ. ಮತ್ತು ಮಳೆಗಾಲದಲ್ಲಿ ನಮಗೆ ಓಡಾಡೋದಕ್ಕೆ ಕಷ್ಟ ಆಗಿದೆ. ಇಲ್ಲಿಂದ ಮೇಲೆ ತಿರುಗಬೇಕು ಅಂದರೆ ಗುಂಡಿ ಬಿದ್ದು ಮತ್ತು ರೋಡ್ ಇಂಪ್ರೂವ್ಮೆಂಟೇ ಇಲ್ಲ. ಎಷ್ಟು ವರ್ಷ ಆದರೂ ಅದೇ ಥರ ಇದೆ. ರೈಲ್ವೆ ಹೋಗಬೇಕು ಅಂದರೆ ಎಷ್ಟು ಹತ್ತಿರ ಇತ್ತು ಜಾಗ, ಸುತ್ತಿ ಬಳಸಿ ಬರಬೇಕಾಗುತ್ತೆ ಜನಗಳು. ಇದರಿಂದ ಭಾರಿ ತೊಂದರೆ ಆಗ್ತಾಯಿದೆ. ದಯಮಾಡಿ ಇದನ್ನ ಮೊದಲು ಒಂದು ಸರಿ ಓಡಾಡೋಕ್ಕಾದ್ರೂ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂಥೇಳಿ ಕೇಳ್ಕೊಳ್ತೀವಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಕಿಂಗ್ ಬರ್ತಾಯಿದ್ದೀರಿ? 15 ವರ್ಷದಿಂದ ಬರ್ತಾಯಿದ್ದೀನಿ. ಆಗಿಂದ ಹೇಗಿತ್ತು ಇನ್ನೂ ಹಾಳಾಗಿದೆ ಹೊರತು ಆಗ ಇನ್ನು ಕಾಲ್ದಾರಿ ಹೆಂಗಿತ್ತು. ಇನ್ನೂ ಮಳೆ ಬಂದರೆ ಓಡಾಡೋಕ್ಕಾಗೋದೇ ಇಲ್ಲ, ಅಷ್ಟು ಗುಂಡಿ ಬೀಳುತ್ತೆ. ಏನೇ ಮಣ್ಣು ಹಾಕಿದರೂ ಅದು ಮತ್ತೆ ಕುಸ್ಕೊಂಡು ಹೋಗಿ ನೋಡ್ಬೋದು ಇಲ್ಲಿ ಎಷ್ಟು ಗುಂಡಿ ಆಗಿದೆ, ಹಾಳಾಗಿದೆ ಅಂಥೇಳಿ. ವೆಹಿಕಲಲ್ಲಿ ತುಂಬ ಜನ ಬೀಳೋದು ನೋಡಿದ್ದೀನಿ ನಾನು. ಹಾಗೆ ಚಂಪಕನಗರದ ನಿವಾಸಿ ನಿಂಗೇಗೌಡ ಮಾತನಾಡಿ, ನಾನು ಈ ರಸ್ತೆಯಲ್ಲಿ 10 ವರ್ಷದಿಂದ ತಿರುಗಾಡುತ್ತಿದ್ದೇನೆ. ಇಲ್ಲಿ ಮೊದಲಿನಿಂದಲೂ ರಸ್ತೆ ಇಲ್ಲ, ಈಗಲೂ ಇಲ್ಲ. ರಸ್ತೆಯಲ್ಲಿ ನೀರು ಹರಿಯುವುದರಿಂದ ವಾಹನ ಚಾಲಕರಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ ಮತ್ತು ರೋಟರಿ ಶಾಲೆಗೆ ಹೋಗುವ ಮಕ್ಕಳಿಗೆ ತೊಂದರೆ ಆಗುತ್ತಿದೆ. ದಯವಿಟ್ಟು ಈ ರಸ್ತೆಯನ್ನು ಬೇಗ ಸರಿಪಡಿಸಿ ಎಂದರು. ರೋಡಿಲ್ಲದೆ ಸಾರ್ವಜನಿಕರು ಓಡಾಡಲಿಕ್ಕೆ ತುಂಬ ತೊಂದರೆ ಆಗಿದೆ, ಓಡಾಡಲಿಕ್ಕೆ ಕಷ್ಟ ಆಗಿದೆ. ನೀರು ಹರಿದು ತುಂಬ ಹಾಳಾಗಿದೆ ರೋಡು. ಕಂಪಲ್ಸರಿ ರೋಡ್ ಬೇಕೇ ಬೇಕು ಇಲ್ಲಿ ಓಡಾಡಲಿಕ್ಕೆ. ನೀವು ಎಷ್ಟು ವರ್ಷದಿಂದ ತಿರುಗಾಡ್ತಾ ಇದ್ದೀರಿ? ನಾನು ಇಲ್ಲಿ 4 10 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಮೊದಲು ರೋಡ್ ಇತ್ತು, ರಸ್ತೆ ಇತ್ತು ಅಲ್ಲಿ? ರಸ್ತೆ ಮೊದಲು ಇರಲಿಲ್ಲ, ಈಗಲೂ ಇಲ್ಲ. ಇಲ್ಲಿ ರಸ್ತೆನೇ ಆಗಿಲ್ಲ ಇಷ್ಟು ವರ್ಷ? ಇಷ್ಟು ವರ್ಷ ಕೂಡ ಏನೇನೂ ಆಗಿಲ್ಲ. ತಿರುಗಾಡಲಿಕ್ಕೆ ತುಂಬ ತೊಂದರೆ ಆಗಿದೆ. ಇಲ್ಲಿ ಈ ಕಡೆ ಸಾರ್ವಜನಿಕರೆಲ್ಲ ಇಲ್ಲಿ ರೋಟರಿ ಸ್ಕೂಲ್ ಓಡಲಿಕ್ಕೆ, ಮಕ್ಕಳನ್ನ ಬಿಡಲಿಕ್ಕೆಲ್ಲ ತುಂಬ ತೊಂದರೆ ಆಗಿದೆ. ಅದು ಇದೊಂದೇ ಹತ್ತಿರದ ದಾರಿ, ಇನ್ನಿಲ್ಲ ಅಂದರೆ ಆ ಕಡೆಯಿಂದ ತುಂಬ ಬಳಸ್ಕೊಂಡು ಬರಬೇಕು. ಸ್ಥಳೀಯ ನಿವಾಸಿ ಜರಿ ಡಿಸೋಜಾ ಮಾತನಾಡಿ, ನಾನು ಕಳೆದ 2 ವರ್ಷದ ಹಿಂದೆ ಸೈಟ್ ತೆಗೆದುಕೊಂಡು ಈ ರಸ್ತೆ ಪಕ್ಕದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿರುತ್ತೇನೆ. ಆದರೆ ಮಳೆಗಾಲದಲ್ಲಿ ಚರಂಡಿ ನೀರು ರಸ್ತೆ ಮೇಲೆ ಹರಿದು ಬಂದು ಮನೆಯ ಬಾಗಿಲ ಒಳಗೆ ಹರಿದು ಬರುತ್ತದೆ. ಹಾಗೂ ನಾನು ಚಂಪಕನಗರಕ್ಕೆ ಹೋಗಲು ರೈಲ್ವೆ ನಿಲ್ದಾಣದಿಂದ ಲಕ್ಷ್ಮೀಪುರಂ ಮಾರ್ಗವಾಗಿ ಚಂಪಕನಗರಕ್ಕೆ ಸುತ್ತಿಕೊಂಡು ಹೋಗಬೇಕು. ನನಗೆ ಈ ಜಾಗದಲ್ಲಿ ಯಾಕೆ ಮನೆ ಕಟ್ಟಿದೆ ಎಂದು ಬೇಸರವಾಗುತ್ತದೆ. ದಯಮಾಡಿ ಶಾಸಕರಾದ ಮಂಜೂರವರು ಈ ರಸ್ತೆಯನ್ನು ಸರಿಪಡಿಸಿಕೊಡಬೇಕು ಹಾಗೂ ಸರಿಯಾದ ಚರಂಡಿ ವ್ಯವಸ್ಥೆಯನ್ನು ಮಾಡಿಸಿಕೊಡಬೇಕೆಂದು ಮನವಿ ಮಾಡಿದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.